ಹಾಯ್ ಫ್ರೆಂಡ್ಸ್, ನಾನಿವತ್ತು ತುಂಬಾ ಅದ್ಭುತವಾದಂತಹ ಪನ್ನೀರ್ ಕರಿ ಮಾಡ್ತಾಯಿದ್ದೀನಿ. ಬನ್ನಿ ಪನ್ನೀರ್ ಕರಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನಾನೀಗ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು 3 ಲವಂಗ, ಚಕ್ಕೆ ಮತ್ತು ಒಂದು ಏಲಕ್ಕಿಕಾಯಿ, ಈರುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೊಂದು ಪಲಾವ್ ಎಲೆನ ಹಾಕ್ಕೊಳ್ಳೋಣ. ಪಲಾವ್ ಎಲೆನ ಹಾಕ್ಕೊಂಡಾದಮೇಲೆ ನೀಟಾಗಿ ಅದನ್ನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಅದಕ್ಕೊಂದು 3 ಟೊಮೊಟೊನ ಕಟ್ ಮಾಡಿರುವಂತಹ ಟೊಮೊಟೊನ ಹಾಕೋತಾ ಇದ್ದೀನಿ. ಜಾಸ್ತಿ ಮಸಾಲನ ಹಾಕೋಬೇಕು ಅಂತ ಅನಿಸಿದ್ರೆ ನೀವು ಪನ್ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಂದರೆ ನೀವು ಪನ್ನೀರಿಗೆ ತಕ್ಕಂತೆ ನೀವು ಮಸಾಲನ ಹಾಕ್ಕೋಬೋದು. ನಾನು ಮಾಡ್ತಾಯಿರೋದು ಚಿಕ್ಕದು ಒಂದು ಸ್ವಲ್ಪನೇ ಪನ್ನೀರನ್ನ ನಾನು ಮಾಡ್ತಾಯಿರೋದ್ರಿಂದ ಇದನ್ನು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಚಪಾತಿಗೆ, ರೊಟ್ಟಿಗೆ ಮತ್ತು ದೋಸೆಗೆ ಎಲ್ಲದಕ್ಕೂ ಸೂಪರಾಗಿ ಸೂಟ್ ಆಗುತ್ತೆ. ನೋಡಿ, ಈ ಥರ ನಾವು ಕಟ್ ಮಾಡಿ ಇಟ್ಕೊಂಡು ಮಾಡಬೇಕಾಗುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಇದನ್ನು ಈ ಥರ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದೊಂದು ಸ್ವಲ್ಪ ಹಾರಕ್ಕೆ ಬಿಟ್ಕೋಬೇಕು. ಆರಿದ ಮೇಲೆ ಆಮೇಲೆ ಮಾಡೋಣ. ಸ್ವಲ್ಪ ಹೊತ್ತು ಹಾರಲಿ. ಅದಾದಮೇಲೆ ನಾವು ಇವಾಗ ಪನ್ನೀರನ್ನ ಸ್ವಲ್ಪ ನೀರಲ್ಲಿ ತೊಳೆದುಬಿಟ್ಟು ಇದಕ್ಕೆ ಅಂದರೆ ತೊಳೆದು ಆದಮೇಲೆ ಸ್ವಲ್ಪವೇ ಧನಿಯಾ ಪೌಡರ್ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳೋಣ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದಕ್ಕೆ ನೋಡಿ ನಾವು ಖಾರದ ಪುಡಿನ ಇದಕ್ಕೆ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಪನ್ನೀರು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಳ್ಳಿ. ಈಗ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಬಿಡೋಣ. ನಾನಿವಾಗ ರುಬ್ಬಕ್ಕೆ ಮಸಾಲನ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗೋಡಂಬಿನ ಹಾಕೋತಾ ಇದ್ದೀನಿ. ಗೋಡಂಬಿ ಹಾಕ್ಕೊಂಡಾದಮೇಲೆ ನಾವು ರುಬ್ಬಿರುವಂತಹ ಮಸಾಲನ ಅಂದರೆ ನಾವು ಫ್ರೈ ಮಾಡಿರುವಂತಹ ಮಸಾಲನ ರುಬ್ಕೊಂಡು ತರೋಣ. ಈಗ ಬಾಣಲಿನ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದರೊಳಗಡೆಗೆ ನಾನು ಈರುಳ್ಳಿನ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಆ ಕಡೆ ಅದು ಫ್ರೈ ಆಗ್ತಾ ಇರಲಿ. ಈ ಕಡೆ ನಾನು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ತವಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ಆ ಪನ್ನೀರಿಗೆ ಮಿಕ್ಸ್ ಮಾಡಿರುವಂತಹ ಮಸಾಲಾನ ಸ್ವಲ್ಪ ಹಿಡ್ಕೊಳ್ಳಿ ಅಂತ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡು ನಾವು ಗ್ರೇವಿನ ಮಾಡಿದ್ರೆ. ಈಗ ಅದಕ್ಕೆ ನಾನು ನೋಡಿ ಈ ಕಡೆ ರುಬ್ಬಿರುವಂತಹ ಮಸಾಲಾನ ಇದರೊಳಗಡೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿರುವಂತಹ ಮಸಾಲೆಗೆ ಸ್ವಲ್ಪ ಜಾರನ್ನ ತೊಳೆದು ಅದರೊಳಗಡೆಗೆ ಹಾಕ್ಕೊಂಡು ಜಾಸ್ತಿ ನೀರನ್ನ ಹಾಕೋಕ್ಕೆ ಹೋಗಬೇಡಿ. ಗ್ರೇವಿ ಆಗಿರೋದ್ರಿಂದ, ಕರಿ ಆಗಿರೋದ್ರಿಂದ ನಾವು ಸ್ವಲ್ಪ ಕಮ್ಮಿನೇ ಹಾಕೋಬೇಕು. ಪನ್ನೀರನ್ನ ಇದರೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಚೆನ್ನಾಗಿ ಕುದ್ದಿರುವಂತಹ ಪನ್ನೀರ್ ಕರಿ ರೆಡಿ. ನೋಡಿ, ಸಿಂಪಲಾಗಾದ್ರೂ ಸೂಪರಾಗಿದೆ. ಚಪಾತಿ ಗನಕ ಸಕ್ಕತ್ತಾಗಿರುತ್ತೆ. ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಫ್ರೆಶ್